ಸರ್, ಇವತ್ತು ನಮ್ಮಲ್ಲಿ ಕೆ.ಸಿ. ವಿಜಯಕುಮಾರ್ ಅವರಿಗೆ ಅನ್ಯಾಯದ ವಿರೋಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅನ್ಯಾಯ ಅಂದ್ರೆ ಏನಂದ್ರೆ, ಮೈಸೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ವೈಟ್ ಸ್ನೋ ಅಂತ ಹೇಳಿ ಒಂದು ಕಂಪನಿ ಏನ್ ಮಾಡ್ತಾರೆ, ವಿಜಯಕುಮಾರ್ ಅವ್ರ ಹತ್ರ ಬಂದ್ಬಿಟ್ಟು ನಮ್ಗೆ ತುಂಬಾ ನಷ್ಟದಲ್ಲಿ ಓಡ್ತಾ ಇದೆ ಕಂಪನಿ. ನಮ್ಮ ಇಲ್ಲಿ ಕೆಲಸ ಮಾಡೋಲ್ಲ ತೀರಾ ಬಡ ಜನರು. ಅದರಿಂದ ಬಂದು KDB ಇಂದ ನಮ್ಗೆ ಅಲಾಟ್ ಆಗಿರುವಂತ 2 ಎಕರೆ ಜಾಗ ಇದೆ. ಈ ಜಾಗವನ್ನು ನೀವು ಕೊಂಡ್ಕೊಳ್ಳಿ, ಬಡ ಜನರಿಗಾದ್ರೂ ಸಹಾಯ ಆಗುತ್ತೆ ಅಂತ ಹೇಳಿ ಅವ್ರು ಇದ್ ಮಾಡ್ತಾರೆ. ಅವಾಗ ನಮ್ಮ ಕೆ.ಸಿ. ವಿಜಯಕುಮಾರ್ ಅವ್ರು ಏನ್ ಮಾಡ್ತಾರೆ, ಒಟ್ಟು 5,500 ಕೋಟಿಗೆ ಮಾತಾಡ್ತಾರೆ. 5,20,00,000 ತನಕ ಅವ್ರಿಗೆ ಆನ್ಲೈನ್ ಮೂಲಕ ಪೂರ್ತಿ ಬ್ಯಾಂಕಿನ ಮುಖಾಂತರ ತಲುಪಿದೆ ದುಡ್ಡು. ಇದು 2016ರಲ್ಲಿ ಆಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, KDB ಇಂದ ನಮ್ಗೆ NOC ಸಿಕ್ಕಿಲ್ಲ, ಮತ್ತೆ KDB ರಿಜಿಸ್ಟರ್ ಆಗಿಲ್ಲ, ಆಗಿದ ತಕ್ಷಣ ಮಾಡ್ತೀನಿ ಅಂತ ಇವ್ರನ್ನ 10 ವರ್ಷ ತಳ್ಕೊಂಡ್ ಬರ್ತಾರೆ. ಇದು ವಿರುದ್ಧವಾಗಿ ಕೋರಮಂಗಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ. ಇದು ವಿರುದ್ಧವಾಗಿ ಕೋರಮಂಗಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದಾಗ ಕೋರಮಂಗಲ ಸ್ಟೇಷನ್ ಅವ್ರು ಏನ್ ಮಾಡ್ತಾರೆ, ಇದು ಸೀಲ್ ಮ್ಯಾಟರ್ ಅಂತ ಹೇಳಿ ಮಾಡ್ತಾರೆ. ಸರಿ ಆಯ್ತು ಅಂತ ಹೇಳಿ ಆಮೇಲೆ ನಾವೇನ್ ಮಾಡ್ತೇವೆ, ಏನಾಗುತ್ತೆ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ವಿಜಯಕುಮಾರ್ ಹತ್ರ ದುಡ್ಡು ಇಸ್ಕೊಳ್ಳುವಾಗ ಪ್ರತಿ ಒಂದು ಒರಿಜಿನಲ್ ದಾಖಲಾತಿಗಳನ್ನು ಕೊಟ್ಟು ಅಗ್ರಿಮೆಂಟ್ ಮಾಡಿ ಎಲ್ಲಾನು ಮಾಡಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಇವರು ಕಳೆದ ಒಂದು 6 ತಿಂಗಳು ಈಚೆ ಏನ್ ಮಾಡ್ತಾರೆ, ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಳೆದೋಗಿದೆ ಅಂತ ಹೇಳಿ ಒಂದು ಸುಲ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಕಂಪ್ಲೇಂಟ್ ಕಾಪಿ ತಕೊಂಡು ಹೋಗಿ ಸರ್ಟಿಫಿಕೇಟ್ ಕಾಪಿ ತಕೊಂಡು ಅದನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಯಾರೋ ಕಂಪನಿ ಕಡೆಯವರು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿ ಆದ್ಮೇಲೆ ನಮ್ ಗಮನಕ್ಕೆ ಬರುತ್ತೆ, ಅಲ್ಲಿ ಯಾರು ಕೊಂಡ್ಕೊಂಡಿದಾರೋ ಅವ್ರು ಬಂದು ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ. ನಾವು ತಕ್ಷಣ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ. ತಾತ್ಕಾಲಿಕವಾಗಿ ನಮ್ಗೆ ತಡೆಯಾಜ್ಞೆ ಸಿಕ್ಕಿದೆ. ಆಮೇಲೆ ಅದನ್ನು ಎಲ್ಲಾರ ಗಮನಕ್ಕೂ ನಾವು ತಗೊಂಡ್ ಬಂದಿದ್ದೀವಿ. ಈಗ ನಾವು ಡೈರೆಕ್ಟ್ ಆಗಿ ಇವ್ರಿಗೆ ಏನ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದ್ರೆ, KDB ಅವರಿಗೆ ನಾವು ಗಮನಕ್ಕೆ ತರೋದು ಏನಂದ್ರೆ, ಈ ತರ ಬಂದು ಅನ್ಯಾಯ ನಡೆದಿದೆ. ಇನ್ನು ಮುಂದೆ KDB ಇಂದ ಯಾವುದೇ ಕಾರಣಕ್ಕೂ ಇವ್ರಿಗೆ ಯಾವುದೇ ರೀತಿಯ ದಾಖಲಾತಿಗಳನ್ನ ಮಾಡ್ಕೊಡುದು, ಮಾಡಿರೋ ದಾಖಲಾತಿಗಳನ್ನೆಲ್ಲ ತಡೆ ಹಿಡಿಬೇಕಂತ ಹೇಳಿ ನಾವು KDBಗೆ ಇದ್ ಮಾಡ್ತೀವಿ. ಹಾಗೂ ಈ ಏನ್ ಮೋಸ ಮಾಡಿದ್ದಾರೆ ಈ ಕಂಪನಿಯವರು, ಅವ್ರ ಮನೆ ಹತ್ರ ಪ್ರತಿಯೊಬ್ಬರ ಮನೆ ಹತ್ರನೂ ದಲಿತ ಸಂಘಟನೆ ಬಂದು ಹೋರಾಟ ಮಾಡುತ್ತೆ, ವಿಜಯಕುಮಾರ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ, ಸಿಕ್ಕದೇ ಇದ್ರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ದಲಿತ ಟೈಗರ್ ಸಂಘಟನೆ ಜಿಂದಾಬಾದ್. ದಲಿತ ಟೈಗರ್ ಸಂಘಟನೆ ಜಿಂದಾಬಾದ್. ಕೆ.ಸಿ. ವಿಜಯಕುಮಾರ್ಗೆ ಆಗಿರುವ ಅನ್ಯಾಯದ ವಿರುದ್ಧ ನ್ಯಾಯ ಸಿಗಲೇಬೇಕು. ಕೆ.ಸಿ. ವಿಜಯಕುಮಾರ್ ಅವರಿಗೆ ನ್ಯಾಯ ಸಿಗಲೇಬೇಕು. ಕೆ.ಸಿ. ವಿಜಯಕುಮಾರ್ಗೆ ಅನ್ಯಾಯ ಮಾಡಿದವರು ಕೂಡಲೇ ಬಂಧಿಸಿ. ಕೆ.ಸಿ. ವಿಜಯಕುಮಾರ್ಗೆ ಅನ್ಯಾಯ ಮಾಡಿದವರನ್ನು ಕೂಡಲೇ ಬಂಧಿಸಿ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. बोलो डॉक्टर बाबा साहेब अंबेडकर जिंदाबाद. बोलो डॉक्टर बाबा साहेब अंबेडकर जिंदाबाद. ಸಂಘಟನೆ ಹೋರಾಟಕ್ಕೆ ಜಯವಾಗಲಿ.